ಸ್ನೇಹಿತರೆ, ನಮ್ಮ ಜನ ಯಾವಾಗ ತಿದ್ಕೊಳ್ತಾರೋ ಏನೋ ಗೊತ್ತಿಲ್ಲ. ಅವನೇನು ಗಡಿಯಲ್ಲಿ ನಿಂತ್ಕೊಂಡು ಭಾರತಾಂಬೆಯ ರಕ್ಷಣೆಗಾಗಿ ಶತ್ರು ಸೈನಿಕರ ಸಂಹಾರ ಮಾಡಿದ್ದಾನ ಅಥವಾ ಇಡೀ ರಾಜ್ಯ ಹೆಮ್ಮೆ ಪಡುವಂಥ ಸಾಧನೆ ಏನಾದರೂ ಮಾಡಿದ್ದಾನ? ನಾಚಿಕೆ ಆಗಬೇಕು. ಈ ಭಾರತಾಂಬೆಯ ಮಡ್ಲಲ್ಲಿ ಹುಟ್ಟಿದಂಥ ತಾಯಿ ಸಮಾನ ಹೆಣ್ಣು ಮಗಳಿಗೆ ಅಶ್ಲೀಲವಾದಂಥ ಪದವನ್ನು ಬಳಸಿ ಇಡೀ ರಾಜ್ಯದ ಹೆಣ್ಣು ಮಕ್ಕಳ ಕೆಂಗಣ್ಣಿಗೆ ಗುರಿಯಾಗಿದ್ದಂಥ ಭದ್ರಾವತಿ ಶಾಸಕನ ಪುತ್ರ ಬಸವೇಶ ಆತ. ಅದೇನೋ ಘನಂದಾರಿ ಕೆಲಸ ಮಾಡಿದವನಂತೆ ಅಲ್ಲಿನ ಕೆಲವು ಕಾರ್ಯಕರ್ತರು ಅವನಿಗೆ ಹಾಲಿನ ಅಭಿಷೇಕ ಮಾಡಿದ್ದಾರೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿವರಣೆಗಳನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ರಾಕೇಶ್ ಆರುಂಡಿ. ಈಗಿನ ಯುವ ಪೀಳಿಗೆ ಅಂಧ ರಾಜಕೀಯ ಪರಾಕಾಷ್ಠೆಯ ಪ್ರವೃತ್ತಿ ಯಾವ ಮಟ್ಟಕ್ಕೆ ತಲುಪಿದೆ ಅಂದರೆ, ರಾಜಕೀಯ ನಾಯಕರ ಕೆಲಸದ ಬಗ್ಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಪ್ರಶ್ನೆ ಮಾಡಬೇಕಾಗಿದ್ದಂಥ ನಮ್ಮ ಯುವ ಪೀಳಿಗೆಯೇ ಇವತ್ತು ಈ ಅಂಧಕಾರದಿಂದ ಜೈಕಾರ ಹಾಕುವ ಮಟ್ಟಕ್ಕೆ ಬಂದು ನಿಂತು ಬಿಟ್ಟಿದೆ. ಅಧಿಕಾರದ ಅಹಂಕಾರದಿಂದ ಸಾರ್ವಜನಿಕರ ಮೇಲೆ ದಬ್ಬಾಳಿಕೆ ಮಾಡೋ ರಾಜಕಾರಣಿ ಅನ್ನೋ ಸೋಕಾಲ್ಡ್ ಗುಂಡಾಗಳನ್ನು ಈಗಿನ ಕಾರ್ಯಕರ್ತರು ತಮಗೆ ಸಿಗ್ತಕ್ಕಂಥ ಚಿಲ್ಲರೆ ಹಣ ಎಣ್ಣೆಗೋಸ್ಕರ ತಮ್ಮ ನಾಯಕರ ತಪ್ಪುಗಳನ್ನು ಕೂಡ ಸಮರ್ಥಿಸಿಕೊಳ್ಳೋಕೆ ಮುಂದಾಗ್ತಾ ಇದ್ದಾರೆ. ಅವ್ರನ್ನ ಕ್ರಾಂತಿಕಾರಿಗಳು ಅಂತ ಹೇಳಿ ಮೆರೆಸುವ ಬೆಂಬಲಿಸುವ ಪ್ರವೃತ್ತಿ ರೂಢಿಯಾಗಿರೋದನ್ನು ನೆನೆಸ್ಕೊಂಡು ಬಿಟ್ಟರೆ ನಮಗೆ ನಾಚಿಕೆ ಆಗ್ತಾ ಇದೆ. ಎಂತಹ ಭಾರತದಲ್ಲಿ ನಾವು ಭವಿಷ್ಯವನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಂತ. ಸ್ನೇಹಿತರೆ, ಭದ್ರಾವತಿಯ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಅವರ ಸುಪುತ್ರ ಬಸವೇಶ್ ಇತ್ತೀಚೆಗೆ ಮಹಿಳಾ ಅಧಿಕಾರಿ ಜ್ಯೋತಿಗೆ ಅವಾಚ್ಯ ಪದಗಳಿಂದ ನಿಂದನೆ ಮಾಡಿದರು. ರಾತ್ರಿ ಅಕ್ರಮ ಮರಳುಗಾರಿಕೆಯನ್ನು ತಡೆಯಲಿಕ್ಕೆ ಹೋದಂಥ ಭೂವಿಜ್ಞಾನ ಮಹಿಳೆಗೆ ಅಶ್ಲೀಲ ಪದಗಳ ಮುಖಾಂತರ ಫೋನ್ನಲ್ಲಿ ನಿಂದಿಸಿ ಧಮಕಿ ಹಾಕಿದ್ದ. ಒಂದು ಹಂತಕ್ಕೆ ಸರ್ಕಾರಿ ಅಧಿಕಾರಿಗೆ ಲಾರಿ ಹತ್ತಿಸ್ರೋ ಅನ್ನೋ ಮಟ್ಟಕ್ಕೆ ಗುಂಡಾಗಿರಿಯನ್ನು ಕೂಡ ಭದ್ರಾ ನದಿಯ ದಡದ ಮೇಲೆ ನಿಂತು ರೌಡಿಸಮ್ ಕೂಡ ಮಾಡಿಬಿಟ್ಟಿದ್ರು. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ವೈರಲ್ ಆಗ್ತಾ ಹೋಯಿತು. ಆದರೆ ಈ ಮರ್ಯಾದಾ ಪುರುಷನಂತಿರ್ತಕ್ಕಂಥ ಈ ಸುಪುತ್ರ ಬಸವೇಶ್ ಬಗ್ಗೆ ಅದೇ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಸ್ವತಃ ನನ್ನ ಮಗ ಹಂಗಿಲ್ಲ, ತುಂಬ ಒಳ್ಳೆಯವನು, ಬಾಯಲ್ಲಿ ಬೆಳ್ಳಿಟ್ಕೊಂಡ್ರೆ ಚೀಪೋಕೆ ಬರೋದಿಲ್ಲ ಅನ್ನುವಂತೆ ಆ ಮಹಿಳಾ ಅಧಿಕಾರಿಯೇ ಸರಿ ಇಲ್ಲ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟುಬಿಟ್ಟಿದ್ರು. ಲಂಚ ಕೇಳ್ತಾರೆ ಆ ಮಹಿಳೆ, ನನ್ನ ಮಗ ತುಂಬ ಶಿಸ್ತುಬದ್ಧ ಯುವಕ ಅಂತೆಲ್ಲ ಬಿಲ್ಡಪ್ ಕೂಡ ಕೊಟ್ಟಿದ್ದರು. ಆದರೆ ವಿಪರ್ಯಾಸ ಹೇಗಿದೆ ನೋಡಿ. ಆ ಮಹಿಳಾ ಅಧಿಕಾರಿ ಅನಿವಾರ್ಯವಾಗಿ ವಿಡಿಯೋ ವೈರಲ್ ಆದ ತಪ್ಪಿಗೆ ಕಂಪ್ಲೇಂಟ್ ಕೊಡಬೇಕಾಗಿ ಬಂತು. ಅದೆಷ್ಟು ಬೆದರಿಕೆ ಕರೆಗಳು ಬಂದಿತ್ತೋ ಏನೋ ಯಾರಿಗೆ ಗೊತ್ತಲ್ವಾ. FIRನಲ್ಲೂ ಕೂಡ ಸಂಗಮೇಶ್ ಅವರ ಪುತ್ರ ಇದ್ದಾರಲ್ವ ಬಸವೇಶ್, ಅವರ ಹೆಸರು ಕೂಡ ಉಲ್ಲೇಖ ಆಗಿರಲಿಲ್ಲ. ಸ್ನೇಹಿತರೆ, ಒಂದು ಆಡಳಿತ ಸರ್ಕಾರ ಕಾಂಗ್ರೆಸ್ ಇದೆ, ಇನ್ನು ಕಾಂಗ್ರೆಸ್ ಸರ್ಕಾರದ ಸುಪುತ್ರನಿಗೆ ಏನಾದರೂ ಕಳಂಕ ಆರೋಪಗಳು ಬಂದರೆ ನಮ್ಮ ಹಿರಿಯ ನಾಯಕರು ಸುಮ್ಮನೆ ಇರ್ತಾರ? ಅದಕ್ಕೆ ಸೇಫ್ ಮಾಡಲಿಕ್ಕೆ ಮುಂದಾದರೂ ಏನೋ ಗೊತ್ತಿಲ್ಲ. ನಮ್ಮ ಕಾನೂನು ವ್ಯವಸ್ಥೆಯೇ ಮಾರಿಕೊಂಡು ಬಿಟ್ಟಿದೆ. ಹಾಗಾಗಿ ಈ ಥರದ ಘಟನೆಗಳು ಕೂಡ ಪದೇ ಮರುಕಳಿಸ್ತಾ ಇರ್ತವೆ. ಬೇಜವಾಬ್ದಾರಿ ಸರ್ಕಾರ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ, ಬೇಜವಾಬ್ದಾರಿ ಕಾನೂನು ವ್ಯವಸ್ಥೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸ್ನೇಹಿತರೆ ನೋಡಿ, ನಮ್ಮ ಕಾನೂನುಗಳನ್ನು ಯಾವತ್ತೋ ಸರ್ಕಾರ ನಡೆಸೋ ನಾಯಕರು ಖರೀದಿ ಮಾಡಿಬಿಟ್ಟಾಗಿದೆ. ತಪ್ಪಿದ್ರೂ ಕೂಡ ಅದಕ್ಕೆ ಕುಮ್ಮಕ್ಕು ನೀಡ್ತಕ್ಕಂಥ, ಅದರ ಪರ ನಿಲ್ತಕ್ಕಂಥ ನಾಯಕರು ಕೂಡ ಇದ್ದಾರೆ. ಈ ನಡುವೆ ಅಂತಹ ಮಹಾಶಯನಿಗೆ ಭದ್ರಾವತಿಯ ಸ್ಥಳೀಯರು ಆತನನ್ನು ಹೆಗಲ ಮೇಲೆ ಕೂರಿಸ್ಕೊಳ್ಳೋದೇನು, ಮೆರೆಸೋದೇನು? ಈಗಾಗಲೇ JDSನ ನಿಖಿಲ್ ಕುಮಾರಸ್ವಾಮಿ ಭದ್ರಾವತಿ ನೆಲದಲ್ಲೇ ನಿಂತ್ಕೊಂಡು ಈ ಸಂಗಮೇಶ್ ಪುತ್ರ ಬಸವೇಶ್ ಅವರ ವರ್ತನೆಯ ವಿರುದ್ಧ ಗುಡಿಗೆ ಬಂದಿದ್ದರು. ಈಗಾಗಲೇ BJP ನಾಯಕರು ಕೂಡ ಆತನ ವರ್ತನೆಗಳ ಬಗ್ಗೆ, ಸ್ಥಳೀಯವಾಗಿ ಆತ ಮಾಡ್ತಾ ಇರ್ತಕ್ಕಂಥ ಹಗರಣಗಳ ಬಗ್ಗೆ, ಅಕ್ರಮಗಳ ಬಗ್ಗೆ ರೊಚ್ಚಿಗೆದ್ದು ಭಾಷಣಗಳನ್ನು ಬಿಗಿದಿದ್ದರು. ಇವರ ಪುಂಡಾಟಗಳನ್ನು ನಿಲ್ಲಬೇಕು ಅಂತ ರೊಚ್ಚಿಗೆದ್ದು ಒಂದಿಷ್ಟು ಘೋಷಣೆಗಳನ್ನು ಕೂಡ ಕೂಗಿದ್ರು. ಈ ನಡುವೆಯೇ BJP JDSಗೆ ಪರೋಕ್ಷವಾಗಿ ತಿರುಗೇಟು ಕೊಡಬೇಕು ಅಂತಾನೆ ಸಂಗಮೇಶ್ ಪುತ್ರನ ಮೆರವಣಿಗೆ ಮಾಡಿದ್ದಾರೆ. ಹಾಲಿನ ಅಭಿಷೇಕವೂ ಕೂಡ ಆಗೋಗ್ಬಿಟ್ಟಿದೆ. ಹಾರ ತುರಾಯಿ ಕೊರಳಲ್ಲಿ ಹಾರ ಹಾಕಿಸ್ಕೊಳ್ಳಿಕ್ಕೂ ಯೋಗ್ಯನಲ್ಲದ ವ್ಯಕ್ತಿಗೆ ಯುದ್ಧ ಗೆದ್ದು ಬಂದವನ ರೀತಿ ಸನ್ಮಾನ ಮಾಡ್ತಾ ಇರೋದು. ಧೈರ್ಯ ತುಂಬೋದೇನು, ವಿಶ್ ಮಾಡೋದೇನು, ಇದೆಲ್ಲವೂ ಈ JDS BJP ನಾಯಕರು ನಮ್ಮಿಂದ ಏನು ಕೂಡ ಕಿತ್ಕೊಳ್ಳೋಕೆ ಆಗೋಲ್ಲ ಅನ್ನೋದನ್ನು, ತನ್ನ ಶಕ್ತಿ ಸಾಮರ್ಥ್ಯ ಏನು ಅನ್ನೋದನ್ನು ಸಾಬೀತು ಮಾಡೋಕ್ಕೆ ಅವ್ರು ಈ ರೀತಿಯಾಗಿ ಮಾಡ್ತಾ ಇರೋದು. ಅದರಲ್ಲಿ ಇನ್ನೊಂದಿಷ್ಟು ಏನು ಮರು ಮಾತೇ ಇಲ್ಲ. ನಮ್ಮ ಸಮಾಜ ಇಂಥದ್ದಕ್ಕೆಲ್ಲ ಕುಮ್ಮು ಕೊಡ್ತಾ ಇದೆಯಲ್ಲ, ಅದು ಬೇಜಾರಾಗ್ತಾ ಇರೋದು. ಯಾವಾಗ ಇಂತಹದ್ದನ್ನೆಲ್ಲ ನಾವು ಎನ್ಕರೇಜ್ ಮಾಡಬಾರ್ದು ಅಂತ ಯೋಚನೆ ಮಾಡೋದು ಯಾವಾಗ? ಇದಕ್ಕೆಲ್ಲ ನಾವು ಸಪೋರ್ಟ್ ಮಾಡಬಾರ್ದು ಅಂತ ಯಾವಾಗ ನಾವೆಲ್ಲರೂ ಕೂಡ ಬುದ್ಧಿವಂತರಾಗೋದು ಗೊತ್ತಿಲ್ಲ. ಯಾವಾಗ ಇದನ್ನೆಲ್ಲ ವಿರೋಧ ಮಾಡೋದು, ಯಾವಾಗ ಉತ್ತಮ ಸಮಾಜ ನಿರ್ಮಾಣ ಮಾಡೋದು? ಇಲ್ಲಿ ನಾನು ಈ BJP, ಕಾಂಗ್ರೆಸ್, JDS ಅಂತ ಪಕ್ಷಗಳನ್ನು ಇಟ್ಕೊಂಡು ಎಲ್ಲೂ ಕೂಡ ಹೇಳ್ತಾ ಇಲ್ಲ.
ಇಲ್ಲಿ ಕಾಂಗ್ರೆಸ್ ಪಕ್ಷದವ್ರ ಕಡೆಯಿಂದ ಆಗಿದೆ ಅಂತಲೂ ಕೂಡ ಅದನ್ನು ಹೇಳ್ತಾ ಇಲ್ಲ. ಎಲ್ಲರೂ ದೊಡ್ಡ ದೊಡ್ಡ ಕಳ್ಳರೇ ಇದ್ದಾರೆ ಎಲ್ಲ ಪಕ್ಷದಲ್ಲೂ ಕೂಡ. ನಮ್ಮ ಜನ ಇಂತಹ ಲೂಟಿಕೋರರಿಗೆ ಹಾಲಿನ ಅಭಿಷೇಕ ಮಾಡ್ತಾರಲ್ವ, ಅದು ಹಾಲಿನ ಅಭಿಷೇಕ ಅಲ್ಲ, ಪಂಚಾಮೃತ ಅಭಿಷೇಕವನ್ನು ಮಾಡಿದರೂ ಕೂಡ ಅಚ್ಚರಿ ಏನಿಲ್ಲ. ಇನ್ನು ಇಷ್ಟೆಲ್ಲ ವಿಡಿಯೋ ದಾಖಲೆ ಇದ್ದರೂ ಕೂಡ ಇದೇ ಬಸವೇಶ್ ಆರೋಪಗಳೆಲ್ಲ ಸುಳ್ಳು. ಪೊಲೀಸರು ತಮ್ಮನ್ನು ವಿಚಾರಣೆಗೂ ಕೂಡ ಕರೆದ್ರೆ ನಾನು ಸಹಕಾರ ಮಾಡ್ತೀನಿ ಅಂತ ಹೇಳಿಬಿಟ್ಟಿದ್ದ. ತಾವು ಆ ಮಹಿಳಾ ಅಧಿಕಾರಿಯನ್ನೇ ನೋಡಿಲ್ಲ, ಈ ಪ್ರಕರಣಕ್ಕೂ ನನಗೂ ಸಂಬಂಧವೇ ಇಲ್ಲ ಅಂತ ಹೇಳ್ತಾನೆ ಅಂದರೆ ಮಾಧ್ಯಮಗಳ ಮುಂದೆ ನಾನು ಟಿ ವಿಯಲ್ಲಿ ನೋಡಿದ್ದು ಬಿಟ್ಟರೆ ಈ ವಿಷಯವನ್ನು ನಾನು ನೋಡೇ ಇಲ್ಲ, ವಿರೋಧಿಗಳಿಗೆ ಷಡ್ಯಂತ್ರ ಮಾಡೋದೇ ಕೆಲಸ, ಈ ರೀತಿ ಮಾತನಾಡಿ ನುಣುಚಿಕೊಂಡು ಬಿಟ್ಟಿದ್ದ. ಇದನ್ನು ದೊಡ್ಡ ಮಟ್ಟಕ್ಕೆ ವಿರೋಧ ಮಾಡಿದ್ರಲ್ಲಿ BJP JDS ಪಾತ್ರ ಎಷ್ಟಿದೆ ಅಂತ ಹೇಳ್ತಾ ಇಲ್ಲ ನಾನು. ಆ ವಿಡಿಯೋ ದಾಖಲೆಯನ್ನು ಇಟ್ಕೊಂಡು ಮಾತನಾಡ್ತಾ ಇರೋದು. ಒಬ್ಬ ಹೆಣ್ಣಿನ ವಿರುದ್ಧವಾಗಿ ಯಾವ ರೀತಿಯಾದಂಥ ವರ್ತನೆಯನ್ನು ಒಬ್ಬ ಕಾಂಗ್ರೆಸ್ ಶಾಸಕರ ಮಗ ಮಾಡಿದ್ದು ಅಂತ. ಇದನ್ನು ಯಾವ ಪಕ್ಷದವ್ರು ಮಾಡಿದರೂ ಕೂಡ ಇದೇ ರೀತಿಯಾಗಿ ಖಂಡಿಸಬಹುದಿತ್ತು. ಇಂಥವರು ಎಂತಹ ತಪ್ಪು ಮಾಡಿದರೂ ಕೂಡ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಹೇಗೆ ತಪ್ಪಿಸ್ಕೊಂಡು ಬರ್ತಾರೆ ಅನ್ನೋದು ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಅವರು ಎಂತಹ ಕೃತ್ಯಗಳನ್ನು ಮಾಡಿದ್ರು ಕೂಡ ತುಂಬ ಸುಲಭವಾಗಿ ಪಾರಾಗೋದರಲ್ಲಿ ನಿಸ್ಸೀಮರಾಗಿರ್ತಾರೆ ಅಂತ. ಇನ್ನು ನಮ್ಮ ಗೃಹ ಸಚಿವರನ್ನ ಬಿಟ್ಟುಬಿಡಿ, ಇದು ನಮ್ಮ ಸರ್ಕಾರಕ್ಕೆ ಸಂಬಂಧಪಟ್ಟೇ ಇಲ್ಲ ಅನ್ನೋ ಮೂಲಕ ಹೆಣ್ಣು ಮಕ್ಕಳಿಗೆ ದೊಡ್ಡ ಅವಮಾನವನ್ನು ಮಾಡಿಬಿಟ್ಟಿದ್ರು. ಮೇಲಿಂದ ಮೇಲೆ ಈ ರಾಜಕಾರಣಿಗಳು ನಮ್ಮನ್ನು ಫೂಲ್ ಮಾಡ್ತಾ ಇದ್ದಾರೆ. ಫ್ರೀ ಸ್ಕೀಮ್ಗಳ ಹೆಸರಲ್ಲಿ ನಮ್ಮನ್ನು ಸೋಮಾರಿ ಮಾಡ್ತಿದ್ದಾರೆ. ಅನೇಕ ಹಗರಣಗಳ ಮುಖಾಂತರ ನಮ್ಮ ಹಣವನ್ನು ಕೊಳ್ಳೆ ಹೊಡಿತಾ ಇದ್ದಾರೆ. ಇದನ್ನು ಪ್ರಶ್ನೆ ಮಾಡಬೇಕಾದಂಥ ನಾವುಗಳು ಇಂಥವರಿಗೆ ಕುಮ್ಮ ಕೊಟ್ಟು ಅವ್ರನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ತಾ ಇದ್ದೀವಿ, ಹಾಲಿನ ಅಭಿಷೇಕ ಮಾಡ್ತಾ ಇದ್ದೀವಿ, ಹಾರ ತುರಾಯಿಗಳ ಮುಖಾಂತರ ಮೆರವಣಿಗೆಗಳನ್ನು ಮಾಡ್ತಾ ಇದ್ದೀವಿ. ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಮಹಿಳಾ ಅಧಿಕಾರಿಗಳಿಗೂ ಕೂಡ ಗೌರವ ಇಲ್ಲ ಅಂತ ಹೇಳಿ ಭಾಳಷ್ಟು ಜನ ಹೆಣ್ಣುಮಕ್ಕಳು ಇಂತಹ ಪೋಸ್ಟ್ಗೆ ಬರೋದಕ್ಕೆ ಅಂಜ್ತಾರೆ, ಹೆದರ್ತಾರೆ. ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾದಂಥ ಮಹಿಳಾ ಅಧಿಕಾರಿಗಳು ಇಂತಹ ಘಟನೆಗಳನ್ನು ನೋಡಿ ಬೆಚ್ಚಿ ಬೀಳ್ತಾರೆ. ಸರ್ಕಾರದ ಬದಲಾವಣೆ ಯಾವಾಗ ಆಗೋದು, ಇದನ್ನು ಯಾವ ರೀತಿಯಾಗಿ ಪ್ರಶ್ನೆ ಮಾಡಬೇಕು. ಇಂತಹ ಅಪರಾಧ ಎಸಗಿದ್ರೂ ಕೂಡ ಯಾರನ್ನೋ ಬಲಿಪಶುಗಳನ್ನಾಗಿ ಮಾಡಿ ಯಾರೋ ಒಬ್ಬರು ಒಂದಿಷ್ಟು 3-4 ಜನರ ಮೇಲೆ FIR ಹಾಕಿ ಅವ್ರನ್ನ ಜೈಲಿಗೆ ಕಳಿಸಿ ಒಬ್ಬ ಶಾಸಕನ ಮಗನನ್ನು ನಮ್ಮ ಕಾನೂನು ಇವತ್ತು ಸೇವ್ ಮಾಡಿದೆ. ಸ್ನೇಹಿತರೆ, ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಪ್ರತಿಯೊಬ್ಬರಿಗೂ ಕೂಡ ಕೇಳ್ಕೊಳ್ಳೋದಿಷ್ಟೇ, ಈ ಜನಮರಳು ಜಾತ್ರೆ ಮರಳು ಅನ್ನುವಂತೆ ಇವತ್ತಿನ ಯುವ ಸಮುದಾಯ, ಎಚ್ಚೆತ್ಕೊಳ್ಬೇಕಾದಂಥ ಯುವ ಸಮುದಾಯ, ಪ್ರಶ್ನೆ ಮಾಡಬೇಕಾದಂಥ ಯುವ ಸಮುದಾಯ ನಮ್ಮ ಜನನಾಯಕರ ಈ ಬೊಗಳೆ ಮಾತುಗಳಿಗೆ ಭಾಷಣಗಳಿಗೆ ಮರಳಾಗಿ ಪ್ರಜಾಪ್ರಭುತ್ವದ ಜವಾಬ್ದಾರಿಗಳನ್ನು ಮರೆತಿದ್ದಾರೆ. ಆತನ ತಪ್ಪುಗಳಿಗೆ ಬೆಂಬಲಿಸುತ್ತಾ ರಕ್ಷಣೆ ನೀಡುತ್ತಾ ಸಾಗ್ತಾ ಇರೋದಿದೆಯಲ್ಲ, ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಮಾರಕ, ದೊಡ್ಡ ಕಂಟಕವಾಗುತ್ತೆ. ಮುಂದಿನ ಪೀಳಿಗೆ, ಮುಂದಿನ ಸಮಾಜ, ನಮ್ಮ ನೆಕ್ಸ್ಟ್ ಸೆಂಚುರಿ ಇದೆಯಲ್ಲ, ಅದು ತುಂಬ ಕಷ್ಟ ಸಾಧ್ಯವಾಗುತ್ತೆ. ಇಂಥದ್ದನ್ನು ನಾವು ವಿರೋಧಿಸಬೇಕು ಅನ್ನೋದಷ್ಟೇ ನಾನು ಕೇಳ್ಕೊಳ್ತಾ ಇರೋದು. ಈ ವರ್ತನೆಗಳ ಬಗ್ಗೆ, ಈ ಆಡಂಬರ, ಈ ಮೆರವಣಿಗೆಯ ಬಗ್ಗೆ, ಇದಕ್ಕೆ ಸಂಬಂಧಪಟ್ಟಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.